ಎಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 8ನೇ ಎಪಿಸೋಡ್ ಸ್ಟ್ರೀಮ್ ಆಗ್ತದೆ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ. ಆ್ಯಂಡ್ ಸೊ ಸಿಕ್ಕಾಪಟ್ಟೆ ವಿಷಯಗಳು ಈ ಒಂದು ಎಪಿಸೋಡಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಶಾಕಿಂಗ್ ಎಲಿಮಿನೇಷನ್ ಅಂತ ಹೇಳ್ಬೋದು. 2 ಎಲಿಮಿನೇಷನ್ ಆಗಿದೆ. ಜೊತೆಗೆ ಶ್ರೇಯಸ್ ವಿನಯ್ ಗೌಡಗೆ ಆವಾಜ್ ಹಾಕಿದ್ದಾರೆ. ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಸೊ ಈ ಒಂದು ಎಪಿಸೋಡ್ ಸ್ಟಾರ್ಟ್ ಆಗುವಂಥದ್ದು ರಾಜೀವ್ ಟೀಮಿಂದ ಒಬ್ಬರನ್ನ ಎಲಿಮಿನೇಟ್ ಮಾಡೋವಂಥದ್ದು. ಸೊ ಅದೇ ರೀತಿಯಲ್ಲಿ ರಾಜೀವ್ ಅವರು ರೀಸನ್ಗಳನ್ನ ಕೊಡಬೇಕಾಗುತ್ತೆ ತಮ್ಮ ತಂಡದಲ್ಲಿ ಯಾರು ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ. ಸೊ ಅದರಲ್ಲಿ ಅವರು ಫಸ್ಟ್ ಹೆಸರು ತೊಗೊಂಡಿರುವಂಥದ್ದು ಇಶಾ ಅವ್ರನ್ನ. ಆ್ಯಂಡ್ ಇಶಾ ಆ್ಯಂಡ್ ನೆಕ್ಸ್ಟ್ ಶ್ರೇಯಸ್ ಅಗೇನ್ ಅಭಿಷೇಕ್, ಈ 3 ಜನರನ್ನ ಇಲ್ಲಿ ಸೊ ನಾಮಿನೇಟ್ ಮಾಡ್ತಾರೆ ಸೊ ಎಲಿಮಿನೇಷನ್ ಆಗಲಿಕ್ಕೆ. ಓಕೆ, ಸೊ ಇವಾಗ ಕೊಟ್ಟಂಥ ರೀಸನ್ಗಳು ಪ್ರಾಪರ್ ಆಗಿರಲಿಲ್ಲ ಅನ್ನೋದು ಒಂದು ವಾದ ಇದೆ. ಆ್ಯಂಡ್ ರಾಜೀವ್ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಇಶಾ ಅವರು ಸೊ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ಫಿಸಿಕಲ್ ಸ್ಟಾಕ್ ಅಂತ ಬಂದಾಗ ಮೇ ಬಿ ವೀಕ್ ಅಂತ ಅನ್ಸುತ್ತೆ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಶ್ರೇಯಸ್ ಅಂತ ಬಂದಾಗ ಸೊ ಶ್ರೇಯಸ್ ಅವರು ಸೊ ಒಂದು ಟಾಸ್ಕಲ್ಲಿ ಸೋಲ್ತಾರೆ, ಸೊ ಅದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಅಭಿಷೇಕ್ ಅಂತ ಬಂದಾಗ ಫಿಸಿಕಲಿ ಮೆಂಟಲಿ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಇದ್ದಾರೆ, ಬಟ್ ಗೇಮ್ ಅಂತ ಬಂದಾಗ ಹೋಗ್ತಾ ಅವ್ರು ನರ್ವಸ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಸೊ ಅವ್ರ ರೀಸನ್ಗಳಿತ್ತು. ಬಟ್ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಸಖತ್ತಾಗಿ ಕೌಂಟರ್ ಕೊಟ್ಟಿರುವಂಥದ್ದು ಅಂಥದ್ದು ಇಶಾ ಅಂತಲೇ ಹೇಳ್ಬೋದು. ಬಿಕಾಸ್ ಅದ್ಭುತವಾಗಿರುವಂಥ ಒಂದು ಡಿಫೆಂಡ್ ಮಾಡ್ಕೊತಾರೆ. ಅದು ಏನೋ ಅಂತಂದರೆ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ತೀರಾ, ಬಟ್ ಫಿಸಿಕಲಿ ಅವರು ಯಾವ ಆಧಾರದ ಮೇಲೆ ನಾನು ವೀಕ್ ಅಂತ ಹೇಳ್ತಾರೆ. ಬಿಕಾಸ್ ನನಗೆ ಇನ್ನೂ ಒಂದು ಕೂಡ ಅವಕಾಶನ ಸಿಕ್ಕಿಲ್ಲ ನಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ. ಅದು ಯಾವ ಆಧಾರದ ಮೇಲೆ ನನ್ನ ನೀವು ವೀಕ್ ಅಂತ ಹೇಳ್ತೀರಾ ಅಂತ ಕ್ವಶನ್ ಮಾಡಿದ್ರೆ ರಾಜೀವ್ ಕಡೆಯಿಂದ ಉತ್ತರನೇ ಇಲ್ಲ. ಆ್ಯಂಡ್ ಶ್ರೇಯಸ್ ಸೊ ಒಂದು ಟಾಸ್ಕಲ್ಲಿ ಸೋತಿದ ತಕ್ಷಣ ನಾನು ವೀಕ್ ಅಂತ ಅಲ್ಲ, ಅದಕ್ಕೆ ಅಲ್ಲಿ ಕಿರಣ್ ಶಾಸ್ತ್ರಿ ಸೊ ಅಲ್ಲಿ ಪ್ರಿಯಾಂಕಾಗೆ ಸಪೋರ್ಟ್ ಮಾಡ್ದ ಅನ್ನೋ ಕಾರಣಕ್ಕೆ ಸೊ ಅಲ್ಲಿ ಅವ್ರು ಗೆದ್ದಿರೋವಂಥದ್ದಿಲ್ಲ, ನಾನು ಗೆಲ್ತಿದ್ದೆ ಅನ್ನೋ ಒಂದು ರೀತಿಯಲ್ಲಿ ಅವರು ಕೂಡ ಡಿಫೆಂಡ್ ಮಾಡ್ಕೊತಾರೆ. ಆ್ಯಂಡ್ ಅಭಿಷೇಕ್, ನೀವು ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ತೀರಾ ಆ್ಯಂಡ್ ಫಿಸಿಕಲಿ ಸ್ಟ್ರಾಂಗ್ ಅಂತ ಹೇಳ್ತೀರಾ ಆ್ಯಂಡ್ ನನ್ನ ಗೋಲ್ಡ್ ಕೊಟ್ಟು ಕೂಡ ಪರ್ಚೇಸ್ ಮಾಡಿದ್ದೀರಾ, ಬಟ್ ನಾನು ಅದನ್ನು ನರ್ವಸ್ ಅಂತ ಹೇಳಲಿಲ್ಲ, ನಂದು ವಾಯ್ಸ್ ಸ್ವಲ್ಪ ತೊದಲಿಸುತ್ತೆ. ಸೊ ಆ ಟೈಮಲ್ಲಿ ನನಗೆ ಆ ಥರ ಅನಿಸುತ್ತೆ, ಬಟ್ ನಾನು ಮಾತಾಡೋ ರೀತಿನೇ ಅದೇ ರೀತಿಯಲ್ಲಿ ಅದು ನರ್ವಸ್ ಅಲ್ಲ ಅನ್ನೋ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊತಾರೆ. ಸೊ ಈ ಆರ್ಗ್ಯುಮೆಂಟ್ ಎಲ್ಲ ಆದಮೇಲೆ ಇಶಾ ಅವ್ರನ್ನ ಸೇವ್ ಮಾಡ್ತಾರೆ. ಆ್ಯಂಡ್ ಇಶಾ ಅವ್ರು ಸೇವ್ ಆದಮೇಲೆ ಇಲ್ಲಿ ಶ್ರೇಯಸ್ ಆ್ಯಂಡ್ ಅಭಿಷೇಕ್ ಮಧ್ಯೆ ಆರ್ಗ್ಯುಮೆಂಟ್ ಆಗುತ್ತೆ. ಸೊ ಇದ್ರ ಮಧ್ಯೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಫ್ರೆಂಡ್ಶಿಪ್ನ ಅಡ್ಡ ತೊಗೊಂಬರ್ತಾರೆ. ಇನ್ನೊಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವರು ಆರ್ಗ್ಯುಮೆಂಟ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಶ್ರೇಯಸ್ ಅವರು ಅಭಿಷೇಕ್ಗೋಸ್ಕರ ಗೇಮ್ನ ಬಿಟ್ಕೊಡ್ಲಿಕ್ಕೆ ಮುಂದಾಗ್ತಾರೆ. ಸೊ ಅಲ್ಲೇನೆ ಸೊ ಅಲ್ಲಿ ಜಡ್ಜಸ್ ಅವ್ರಿಗೆ ಕೋಪ ಬಂದಿರುವಂಥದ್ದು, ಅದರಲ್ಲೂ ಮುಖ್ಯವಾಗಿ ವಿನಯ್ ಗೌಡ ಇಬ್ಬರನ್ನು ಕೂಡ ಗೆಟ್ ಔಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಶ್ರೇಯಸ್ ಸ್ವಲ್ಪ ರಾಂಗ್ ಆಗ್ತಾರೆ. ರಾಂಗ್ ಅನ್ನೋದಕ್ಕಿಂತ ಅಲ್ಲಿ ಗೆಟ್ ಔಟ್ ಎಲ್ಲ ಬೇಡ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡ್ತಾರೆ. ಅವನಿಗೋಸ್ಕರ ನಾನು ಗೇಮ್ ಬಿಟ್ಕೊಡ್ಬೋದಾ ಅಂತ ಕೇಳಿದ್ದಷ್ಟೇ, ಬಟ್ ಅದಕ್ಕೆ ಕೋಪಗೊಂಡಂಥ ವಿನಯ್ ಅವರು ಗೆಟ್ ಔಟ್ ಅಂತ ಹೇಳಿದಾದ್ಮೇಲೆ ಸ್ವಲ್ಪ ಅಲ್ಲಿ ಮಾತು ನಡೆಯುತ್ತೆ. ಬಟ್ ಶ್ರೇಯಸ್ಸು ಒಳ್ಳೆ ರೀತಿಯಲ್ಲಿ ಕೌಂಟ್ರ್ ಕೊಟ್ಟ ಅಂತ ಹೇಳ್ಬೋದು ವಿನಯ್ ಗೌಡಗೆ. ವಿನಯ್ ಗೌಡ ಕೂಡ ಅಷ್ಟೇ ಸ್ವಲ್ಪ ಮಾತನ್ನು ಹಿಡಿತದಲ್ಲಿ ಇಟ್ಕೊಬೇಕು. ಸೊ ಎಲ್ಲ ಟೈಮಲ್ಲೂ ಕೂಡ ನಂದೇ ಆಗಬೇಕು, ನಾನು ಹೇಳಿದ್ದೆ ಇದು ಅನ್ನೋ ರೀತಿಯಲ್ಲೆಲ್ಲ ಬಿಗ್ ಬಾಸ್ ನಾನೇ ಅನ್ನೋ ರೀತಿಯಲ್ಲೆಲ್ಲ ದಿಮಾಕಲ್ಲಿ ಇರಬಾರ್ದು. ಆ್ಯಂಡ್ ಈ ಆರ್ಗ್ಯುಮೆಂಟ್ ಎಲ್ಲ ಆದಮೇಲೆ ಸೊ ಇಬ್ಬರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ ಶೋ ಇಂದ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಭಿಷೇಕಿಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ತೀನಿ. ಬಿಕಾಸ್ ಶ್ರೇಯಸ್ ಅವರು ಆ ಒಂದು ಡಿಸಿಷನ್ನು ಆ ಒಂದು ಮಾತಾಡಿದ್ದಕ್ಕೋಸ್ಕರ ಇಲ್ಲಿ ಅಭಿಷೇಕ್ ಕೂಡ ಹೋಗಂಗಾಯಿತು. ಫ್ರೆಂಡ್ಶಿಪ್ನ ಆಚೆ ಇಟ್ಟು ಸ್ವಲ್ಪ ಇನ್ನೊಂಚೂರು ಬೆಟರ್ ಆಗಿ ಆ ಒಂದು ಆರ್ಗ್ಯುಮೆಂಟ್ ಮಾಡ್ಬೋದಾಗಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಭಿಷೇಕಿಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಚಂದನ್ ಅವರ ಒಂದು ತಂಡದಲ್ಲಿ ಸೊ ಹೇಮಲತ್ ಅವರು ನಿನ್ನೆ ಸೆಲ್ಫ್ ಎವಿಕ್ಟ್ ಆದಮೇಲೆ ಆ ಒಂದು ತಂಡಕ್ಕೆ ಕ್ಯಾಪ್ಟನ್ ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಕಿರಣ್ ಶಾಸ್ತ್ರಿ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಆ್ಯಂಡ್ ಇದೇ ರೀತಿಯಲ್ಲಿ ಸೊ ನೆಕ್ಸ್ಟ್ ಟಾಸ್ಕ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಫಸ್ಟ್ ಟಾಸ್ಕ್ ಬಂದು ಪೂರ್ಣಿಮಾ ಅವರು ವರ್ಸಸ್ ಮತ್ತು ಇಲ್ಲಿ ಕಿರಣ್ ಶಾಸ್ತ್ರಿ ಅವ್ರ ಮಧ್ಯೆ ನಡೆಯುವಂಥದ್ದು, ಅದೇ ಬಾಲ್ ತೊಗೊಂಡೋಗಿ ವಿಕೆಟ್ಗೆ ಹೊಡೆಯುವಂಥದ್ದು. ಸೊ ಅಲ್ಲಿ ಪೂರ್ಣಿಮಾ ಅವರು ಇಬ್ಬರನ್ನ ಚೂಸ್ ಮಾಡಬೇಕಾಗುತ್ತೆ. 3 ಜನ ಈ ಒಂದು ಟಾಸ್ಕ್ ಆಡಲಿಕ್ಕೆ ಅನರ್ಹರು ಅನ್ನೋ ರೀತಿಯಲ್ಲಿ ರೀಸನ್ನ ಕೊಟ್ಟು ಅಲ್ಲಿ ಅವರು ಇಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಪೂರ್ಣಿಮಾ ಅವರು ಸೊ ಅಲ್ಲಿ ದೀಕ್ಷಿತ್ ಪೂರ್ಣಿಮಾ ಅವರೇ ಸೆಲ್ಫ್ ಔಟ್ ಆಗ್ತಾರೆ ಈ ಒಂದು ಟಾಸ್ಕಿಂದ. ಅಲ್ಲಿ ಸ್ವಲ್ಪ ಕಿತ್ತಾಟ ನಡೆಯುತ್ತೆ ದೀಕ್ಷಿತಾ ಅವರು ಪೂರ್ಣಿಮಾ ಅವರು ವಿರುದ್ಧ. ಬಟ್ ಪೂರ್ಣಿಮಾ ಅವರು ಅದಕ್ಕೆ ಯಾವುದೇ ರೀತಿಯಲ್ಲಿ ಸರಿಯಾದಂಥ ಉತ್ತರ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಆದಂಥವ್ರು ಪ್ರಾಪರ್ ರೀಸನ್ ಕೊಡಬೇಕು, ಯಾಕೆ ನಿಮ್ಮನ್ನು ಆಚೆ ಇಡ್ತಾ ಇದ್ದೀನಿ ಅಂತ. ಅವ್ರು ಚೂಸ್ ಮಾಡ್ತಾರೆ ಅಲ್ಲಿ ಯಾರನ್ನ ಅಂತಂದರೆ ದೀಪಕ್ ಆ್ಯಂಡ್ ಮಂಜು ಅವ್ರನ್ನ ಚೂಸ್ ಮಾಡ್ತಾರೆ. ಬಟ್ ಯಾಕೆ ಬೇರೆಯವ್ರನ್ನ ಹೊರಗಡೆ ಇಡ್ತೀವಿ ಅಂತಂದಾಗ ಪ್ರಾಪರ್ ರೀಸನ್ ಕೊಡಬೇಕು, ಆ ಪ್ರಾಪರ್ ರೀಸನ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಲ್ಲಿ ಪೂರ್ಣಿಮಾ ಅವರು ಮಂಜು ಆ್ಯಂಡ್ ದೀಪಕ್ ಅವ್ರನ್ನ ಚೂಸ್ ಮಾಡ್ತಾರೆ ಆ ಬಾಲ್ ಟಾಸ್ಕ್ಗೆ. ಈ ಕಡೆ ಸ್ವತಃ ಕಿರಣ್ ಜೊತೆಗೆ ಸಹನ ಅವ್ರನ್ನ ಚೂಸ್ ಮಾಡ್ತಾರೆ. ಮೇ ಬಿ ಚರಣ್ ಶೆಟ್ಟಿ ಅವ್ರನ್ನ ಚೂಸ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಅಗೇನ್ ಅಲ್ಲಿ ಚರಣ್ ಶೆಟ್ಟಿ ಕೂಡ ಸ್ವಲ್ಪ ಪ್ರತಿವಾದ ಕೂಡ ಮಾಡ್ತಾರೆ. ಬಿಕಾಸ್ ಅಲ್ಲಿ ಹಿಂದೆ ಒಂದು ಡಿಸಿಷನ್ ತೊಗೊಂಡಿರ್ತಾರೆ, ಬಟ್ ಇಲ್ಲಿ ಬಂದಾದಮೇಲೆ ಮತ್ತೊಂದು ಡಿಸಿಷನ್ ತೊಗೊಂಡ್ರು ಅನ್ನೋ ರೀತಿಯಲ್ಲಿ ಮಾತುಕತೆ ಬರುತ್ತೆ. ಬಟ್ ಕಿರಣ್ ಶಾಸ್ತ್ರಿ ಮಾತ್ರ ಪಕ್ಕ ಕ್ರಿಮಿನಲ್ ಮೈಂಡೆಡ್, ಒಂದು ರೀತಿಯಲ್ಲಿ ಸೆಲ್ಫಿಶ್ ಅಂತ ಹೇಳ್ಬೋದು. ಸೊ ಆ ರೀತಿಯ ಕ್ಯಾರೆಕ್ಟರ್ ಅವರು, ತನ್ನ ಒಳ್ಳೆದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ತುಳಿಯುವಂಥ ಕ್ಯಾರೆಕ್ಟರ್. ಈ ಮನುಷ್ಯ ಬಿಗ್ ಬಾಸ್ಗೆ ಬಂದರೆ ಎಕ್ಸ್ಪೋಸ್ ಖಂಡಿತವಾಗ್ಲೂ ಹಾಗೆ ಆಗ್ತಾನೆ ಅಂತಲೇ ಹೇಳ್ತೀನಿ. ಓಕೆ, ಟಾಸ್ಕ್ ಶುರು ಆಗುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಗೆಲ್ಲುವಂಥದ್ದು ಪೂರ್ಣಿಮಾ ಟೀಮು, ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಗೆಲ್ಲುವಂಥದ್ದು ಕಿರಣ್ ಶಾಸ್ತ್ರಿ ಟೀಮು. ಅದಾದಮೇಲೆ ಒಂದು ಫೌಲ್ ಆಗುತ್ತೆ, ಡ್ರಾ ಆಗುತ್ತೆ. ಅಗೇನ್ ಮತ್ತೆ 2ರಲ್ಲಿ ಗೆಲ್ಲುವಂಥದ್ದು ಪೂರ್ಣಿಮಾ ತಂಡ ಅಂತಲೇ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಈ ಒಂದು ಟಾಸ್ಕ್ನ ಗೆದ್ದಿರುವಂಥದ್ದು ಪೂರ್ಣಿಮಾ ತಂಡ. ಸೊ ಸಖತ್ತಾಗಿ ಆಡಿದ್ರು ದೀಪಕ್ ಆ್ಯಂಡ್ ಮಂಜು ಅಂತಲೇ ಹೇಳ್ತೀನಿ. ಓಕೆ, ಅದೇ ಕಿರಣ್ ಶಾಸ್ತ್ರಿ ಒಂದು ಒಳ್ಳೆ ಡಿಸಿಷನ್ ತೊಗೋಬೇಕಾಗಿತ್ತು. ಅಲ್ಲಿ ಸಹನಾ ಬದಲು ಚರಣ್ ಶೆಟ್ಟಿ ತಂದಿದ್ರೆ ಖಂಡಿತವಾಗ್ಲೂ ಈ ಒಂದು ಟಾಸ್ಕ್ನ ಅವ್ರು ಗೆಲ್ತಾ ಇದ್ರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಬಂದಿರುವಂಥ 2 ತಂಡಗಳು ಅಂದರೆ ಲಕ್ಷ್ಮೀ ತಂಡ ಜೊತೆಗೆ ರಾಜೀವ್ ತಂಡ. ಸೊ ಇಲ್ಲಿ ಕೂಡ ಲಕ್ಷ್ಮೀ ತಂಡದಲ್ಲಿ ಸಿಕ್ಕಾಪಟ್ಟೆ ಒಂದು ವಾಗ್ವಾದ ಪ್ರತಿವಾದ ಎಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು. ಅವ್ರು ಚೂಸ್ ಮಾಡಿರುವಂಥದ್ದು ಲಿಖಿತ್ ಆ್ಯಂಡ್ ಪ್ರಿಯಾಂಕಾ ಅವ್ರನ್ನ ಚೂಸ್ ಮಾಡ್ತಾರೆ. ರತ್ನ ಅವ್ರನ್ನ ಆಚೆ ಇಡ್ತಾರೆ. ಸೊ ರತ್ನ ಅವ್ರು ಸಿಕ್ಕಾಪಟ್ಟೆ ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ.
ಆದರೂ ಕೂಡ ಏನು ಕೇಳಿಸ್ಕೊಳ್ಳೋದೇನೆ ಲಕ್ಷ್ಮೀಗೌಡ ಅವರು ತನ್ನ ಒಂದು ಇದಕ್ಕೆ ಸ್ಟಿಕ್ ಆನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಲಿಖಿತ್ ಆ್ಯಂಡ್ ಪ್ರಿಯಾಂಕ್ ಅವ್ರನ್ನ ಇಳಿಸ್ತಾರೆ. ಸೊ ಈ ಕಡೆಗೆ ರಾಜೀವ್ ಗೌಂಡೆ ಅವರ ಒಂದು ತಂಡದಲ್ಲಿ ಸೊ ಧನುಷ್ ಆ್ಯಂಡ್ ಈಶಾ ಅವ್ರನ್ನ ಇಳಿಸ್ತಾರೆ. ಅಲ್ಲಿ ಸ್ನೇಹ ಅವ್ರನ್ನ ತಗೊಂಡ್ಬರ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಈಶಾ ಬದಲು, ಯಾಕಂದ್ರೆ ಲಾಸ್ಟ್ ಒಂದು ಟಾಸ್ಕ್ ಕೂಡ ಆಡಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಈಶಾಗಿಂತ ಬೆಟರ್ ಆಗಿ ಆಡ್ತಿದ್ರು ಅಂತ ಅನ್ಸುತ್ತೆ. ಟಾಸ್ ಬಗ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ. ಬೌಲಲ್ಲಿ ಸೊ 6 ಬಾಲ್ಗಳನ್ನ ತಂದು ಹಾಕಬೇಕು ಆ ಒಂದು ಹಲಿಗೆಯ ಮಧ್ಯದ ಒಂದು ಗ್ಯಾಪ್ ಇಂದ ಅಂತ ಹೇಳ್ತೀನಿ. ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿ ಆಡಿರುವಂಥದ್ದು ಧನುಷ್ ಆ್ಯಂಡ್ ಈಶಾ. 4 ಬಾಲ್ ತುಂಬಾ ಚೆನ್ನಾಗಿ ಹಾಕ್ತಾರೆ. ಈ ಕಡೆಗೆ ಇನ್ನೂ ಒಂದು ಹಾಕಿರಲಿಲ್ಲ, ಬಟ್ 4 ಬಾಲ್ ಹಾಕಿರ್ತಾರೆ. ಬಟ್ ಆ ಕಾಮ್ ಅಂಡ್ ಕಂಪೋಸ್ ಆಗಿ ಹಾಕಿದ್ರಲ್ಲ ಲಿಖಿತ್ ಆ್ಯಂಡ್ ಸೊ ಪ್ರಿಯಾಂಕಾ, ಸೊ ಕೊನೆಯವರು ಕೂಡ ಅದೇ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಕೊನೆ 2 ಬಾಲ್ ಹಾಕ್ಲಿಕ್ಕೆ ಧನುಷ್ ಆ್ಯಂಡ್ ಈಶಾ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಆ ಒಂದು 2 ಬಾಲ್ ಹಾಕುವಷ್ಟರಲ್ಲಿ ಪ್ರಿಯಾಂಕಾ ಆ್ಯಂಡ್ ಇಲ್ಲಿ ಲಿಖಿತ್ ಅವರು 6 ಬಾಲ್ಗಳನ್ನು ಹಾಕಿ ಸೊ ತಂಡನ ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು. ಕೊನೆಯವರೆಗೂ ಕೂಡ ಒಂದು ರೀತಿಯಲ್ಲಿ ಸಖತ್ತಾಗಿ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳ್ಬೋದು ಈ ಗೇಮ್ ಮಾತ್ರ. ಧನುಷ್ ಆ್ಯಂಡ್ ಈಶಾ ಅವರು ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದರೆ ಕೊನೆವರೆಗೂ ಕೂಡ ಅದನ್ನು ಹಾಕ್ತಾ ಇದ್ರು. ಬಟ್ ಆ ಒಂದು ಕಾಮ್ ಆ್ಯಂಡ್ ಕಂಪೋಸ್ ಆಗಿರಲಿಲ್ಲ, ಅವರು ಸ್ವಲ್ಪ ಗಡಿಬಿಡಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇದೇ ಕಾರಣಕ್ಕೆ ನಾನು ಈಶಾ ಬದಲು ಸೊ ಸ್ನೇಹ ಇದ್ದಿದ್ರೆ ಮೇ ಬಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ರು ಬೇಗನೆ ಅಂತಲೇ ಅನಿಸುತ್ತೆ. ಓಕೆ, ಸೊ ಇಷ್ಟೇ ಇದ್ದಂತೂ ಇವತ್ತಿನ ಎಪಿಸೋಡ್ನ ಸಾರಾಂಶ ಅಂತ ಹೇಳ್ತೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಎಪಿಸೋಡ್ ಬಗ್ಗೆ, ಆ್ಯಂಡ್ ಸೊ ಇಬ್ಬರನ್ನ ಆಚೆ ಕಳಿಸಿರುವಂಥದ್ದು ಆ್ಯಂಡ್ ವಿನಯ್ ಗೌಡ ಆಟಿಟ್ಯೂಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುಂದಿನ ಸಿಗೋವರೆಗೂ ಬೈ ಬಾಯ್.